ನಾವಿವತ್ತು ರಾಮನಗರ ಜಿಲ್ಲೆಯನ್ನು ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಹೆಸರನ್ನು ಬದಲಾಯಿಸೋದಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಜಿಲ್ಲೆ ತಾಲೂಕುಗಳು ಸೇಮ್ ಅದೇ ತಾಲೂಕು ಸೇಮ್ ಬ್ಯಾಂಗ್ಳೂರು ಬ್ರ್ಯಾಂಡ್ ಬೆಂಗಳೂರು. ಆಮೇಲೆ ಅಲ್ಲಿ ಜನರ ಬೇಡಿಕೆ ರಾಮನಗರ ಹೆಸರು ಇರುತ್ತಾ ಇಲ್ವಾ ಸರ್? ರಾಮನಗರ ಹೆಸರು ಇರುತ್ತಾ ಇಲ್ಲ, ರಾಮನಗರ ಇರ್ತದೆ, ಬಟ್ ಆ ಜಿಲ್ಲೆ ಏನಿದೆಯಲ್ಲ ಆ ಜಿಲ್ಲೆಗೆ ಬ್ಯಾಂಗ್ಳೂರು ದಕ್ಷಿಣ ಜಿಲ್ಲೆ ಅಂತ ಆಗ್ತದೆ. That process will start. Revenue Department will start that process. ರಾಮನಗರ ಹೆಡ್ಕ್ವಾರ್ಟರ್ ಆಗಿರ್ತದೆ ಅಷ್ಟೇ, ಹೆಡ್ಕ್ವಾರ್ಟರ್ ಬೆಂಗಳೂರು ಆಗ್ತದೆ. ಹೆಸರು ಮಾತ್ರ ಬದಲಾವಣೆ ಆಗುತ್ತೆ, ಉಳಿದದ್ದೆಲ್ಲ ಅದೇ ಇರ್ತದೆ. ಹೆಸರಿನಲ್ಲಿ ಬ್ಯಾಂಗ್ಳೂರು ಬ್ರ್ಯಾಂಡ್. ಈಗ ನೀವು ವಿಚಾರ ಮಾಡಿರಿ, ಗುಟ್ಟಳ್ಳಿಯಾಗ ನೀವು ಇದ್ದೀರಿ ಅಂದರೆ ಎಲ್ಲಿದ್ದೀರಿ ಅಂತ ಕೇಳಿದ್ರೆ ನೀವು ಗುಟ್ಟಳ್ಳಿಯಾಗ ಇದೀವಿ ಅಂತ ಹೇಳಂಗಿಲ್ಲ, ನೀವು ಬೆಂಗಳೂರಾಗ ಇದ್ದೀವಿ ಅಂತ. ಆ ರಿಕ್ಷಾದಾಗ ಕುಂತಿರ್ತಿರಲ್ಲ ಅವಾಗ ಗುಟ್ಟಳ್ಳಿ ಹೊಡಿ ಅಂತೀರಿ ನೀವು. ಆ ಪ್ಲೇನ್ನಾಗ ಹತ್ತಿರಲ್ಲ ಯಾವಾಗ ಅಲ್ಲ don't be under the wrong impression. Tumkur was never a part of Bangalore, but Ramnagar was part of Bangalore. Ramnagar district itself was part of Bangalore earlier. ಜನರ ಅಭಿಪ್ರಾಯಗಳು ಕೂಡ ವೀರನಾರಾಯಣ ಹೇಳುವುದರ ಜೊತೆಗೆ ಗದಗಿಗೆ ಒಂದು ಅಸ್ಮಿತೆ ಇದೆ. ಹೌದು, ರಾಮನಗರಕ್ಕೆ ರಾಮನಗರ ಹೇಳುವುದರ ಜೊತೆಗೆ ಒಂದು ಅಸ್ಮಿತೆ ಇರ್ತದೆ. ಇದನ್ನ ಈ ಬದಲಾಯಿಸ್ತಾ ಸರ್, ವೈವಿಧ್ಯತೆ ಹೋಗಿ ಎಲ್ಲ ಯೂನಿಫಾರ್ಮಿಟಿ ಆಗ್ತದೆ. ಎಲ್ಲವೂ ಬೆಂಗಳೂರು ಇಟ್ಟರೆ ರಾಮನಗರದ ಮಹತ್ವ ಏನು, ಮಾಗಡಿ ಮಹತ್ವ ಏನು, ಎಲ್ಲವೂ ಬೆಂಗಳೂರು ಮಾಡಿದರೆ ಹೇಗೆ ಅಂತ. ಬ್ರ್ಯಾಂಡ್ ಬೆಂಗಳೂರನ್ನ ಬಿಲ್ಡ್ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರದ್ದು ಇಚ್ಛೆ ಇದೆಯಲ್ಲ. ಇಲ್ಲ ಯಾರು ಹೇಳಿಲ್ಲ, ಇವ್ರಿಗೆ ಕೇಳಿಲ್ಲ. ಈಗ ನಮ್ಮನ್ನು ಗದಗ್ ಬ್ರ್ಯಾಂಡ್ ಬೆಂಗಳೂರಿನ ಬರ್ಬೇಕು ಅಂತಂದ್ರೆ ಹ್ಞೂ ಅಂತೀವಿ ನಾವು. ಆದ್ರೆ ರಾಮನಗರದವರು ಸಹಿತ ಬ್ರ್ಯಾಂಡ್ ಬೆಂಗಳೂರು ಬರ್ಬೇಕು ಅಂತಾರೆ. ಜಿಲ್ಲೆ ಜನರ ಅಭಿಪ್ರಾಯ, ಶಾಸಕರುಗಳ ಅಭಿಪ್ರಾಯ, ಕೆಲವು ಮಹತ್ವದ ವ್ಯಕ್ತಿಗಳ ಅಭಿಪ್ರಾಯ ಬ್ಯಾಂಗ್ಳೂರು ಬ್ರ್ಯಾಂಡ್ ಇರಬೇಕು. ಅದೇನು ಈಗ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ರಾಮನಗರ ಅಂತ ಹಿಂದೆ ಚೇಂಜ್ ಮಾಡಿದ್ರು, ಬ್ರಿಟಿಷ್ ಅಧಿಕಾರಿ ಹೆಸರು ಇರೋದು ಬೇಡ ಅನ್ನೋ ಕಾರಣಕ್ಕೆ ರಾಮನಗರ ಅಂತ ಈಗ ಹೆಸರು ಚೇಂಜ್ ಮಾಡೋದ್ರಿಂದ ಏನಾರ ಲಾಭ ಆಗುತ್ತೆ? ಈಗ ನೀವೇ ನನಗೆ ಹೇಳಿದ್ರಿ ಇದು ಐತಿಹಾಸಿಕ ಹೆಸರಲ್ಲ, ಬೇರೆ ಹೆಸರಿತ್ತು, ಈಗ ಬದಲಾವಣೆ ಆಗಿದೆ ಅಂತೇಳಿ. ಅದೀಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗುತ್ತೆ. ನೋಟಿಫೈ ಮಾಡಬೇಕಾಗತ್ತೆ ಕಾಣುತ್ತೆ. ಐ ಡೋಂಟ್ ನೋ ವೆದರ್ ಅಬ್ಜೆಕ್ಷನ್ ಇಸ್ ಟು ಬಿ ಕಾಲ್ಡ್, ಬಟ್ ನೋಟಿಫಿಕೇಶನ್ ಅದೆಲ್ಲ ಆಗಬೇಕು. ಅದು ಇರ್ಲಿಕ್ಕಿಲ್ಲ. ಈಗ ನಾವೆಲ್ಲ ಈ ಜಿಲ್ಲಾ ಪುನರ್ವಿಂಗಡಣೆ ಆಯ್ತಲ್ಲ, ಪುನರ್ವಿಂಗಡಣೆ ಆದಾಗ ಅಬ್ಜೆಕ್ಷನ್ ಕಾಲ್ ಮಾಡಲಿಲ್ಲ, ಆದರೆ ಪುನರ್ವಿಂಗಡಣೆಗಾಗಿ ಸಮಿತಿಗಳನ್ನು ಮಾಡಿದ್ವಿ. ಅದು ಗದಿಗೌಡರ ಸಮಿತಿ ಆಯಿತು, ವಾಸುದೇವನ್ ಸಮಿತಿ ಆಯಿತು, ಹುಂಡೇಕಾರ್ ಸಮಿತಿ ಆಯಿತು, ಆ ಸಮಿತಿಗಳಾದವು. ಬಟ್ ದೆರ್ ವಾಸ್ ನಥಿಂಗ್ ಲೈಕ್ ಕಾಲಿಂಗ್ ಫಾರ್ ಅಬ್ಜೆಕ್ಷನ್ಸ್. ಕ್ಯಾಬಿನೆಟ್ ಡಿಸೈಡ್. ಅಡ್ಮಿನಿಸ್ಟ್ರೇಟಿವ್ ವೈಸ್ isn't it a nightmare sir? ಒಂದು ಬೆಂಗಳೂರು ಸೌತ್ ತಾಲೂಕು ಇದೆ ಬ್ಯಾಂಗ್ಳೂರಲ್ಲಿ, then you have a Bangalore South district. ಹಂಗೆ it is like this. ಈಗ ಗದಗ್ is a district, Gadag is also a town. But it's part of the same district, sir. No. You have a perspective in Bangalore South Taluk, and then Ramnagar also Bangalore. If we find very realistic problem
then we'll cross the bridge when it comes. ಸರ್ ಚುನಾವಣೆ ಕಾರಣಕ್ಕೋಸ್ಕರ ಮಾತ್ರ ಈ ಒಂದು ಹೆಸರನ್ನು ಬಳಕೆ ಮಾಡ್ಕೊಳ್ಳುವಂತ ಪ್ರಯತ್ನ ಇದೆ ಅಂತ ಆರೋಪ ಇದೆ. ಅಂಥದ್ದು ಅದು ಚುನಾವಣೆ ದೃಷ್ಟಿ ಇಟ್ಕೊಂಡು ಮಾಡಿದ್ದಲ್ಲ ಇದು ಜನರ ಬೇಡಿಕೆ ಹಾಗೂ ಜನಪ್ರತಿನಿಧಿಗಳ ಬೇಡಿಕೆ ಹಿನ್ನೆಲೆಯೊಳಗೆ ಇದ್ರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಕಾಣ್ತಾ ಇದೆ. ಸಾರ್ವಜನಿಕ ಹಿತಾಸಕ್ತಿ ಅಂತ ಕಾಣ್ತಾ ಇದೆ ಇದ್ರಲ್ಲಿ. ಕೆಲವು ನಾಯಕರ ಸ್ವಹಿತಾಸಕ್ತಿಯನ್ನು ವಿಚಾರ ಮಾಡಿ ಇದ್ರಾಗ ಏನು ಸ್ವಾಯ್ತಾ ಇದೆ? ಏನು ಸ್ವಾಯ್ತಾ ಇದೆ? ಇವತ್ತೇನು ಚರ್ಚೆ ಮಾಡಿಲ್ಲ ಅದು. ಏನಂದ್ರೆ ಬದಲಾವಣೆ ಮಾಡ್ತಿರೋದು ಹಿತಾಸಕ್ತಿ ಯಾವುದು? ಸ್ವಹಿತಾಸಕ್ತಿ ಅಲ್ಲ ಅಂದ್ರೆ ಬದಲಾವಣೆ ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಅಂತ ಹೇಳಿ. ಸರ್ಕಾರದ ಪ್ರಕಾರ ಏನ್ ಬೆನಿಫಿಟ್ ಸಿಗುತ್ತೆ? ಸರ್ ನಮ್ಗಿರೋ ಮಾಹಿತಿ ಪ್ರಕಾರ ರಾಮನಗರ ಜಿಲ್ಲೆಯ ರಸ್ತೆಗಳು ಬ್ರ್ಯಾಂಡ್ ಬೆಂಗಳೂರು ರಸ್ತೆಗಿಂತ ಚೆನ್ನಾಗಿದೆ, ಗುಂಡಿಗಳು ಕಡಿಮೆ ಇದೆ ಅಂತ ಇದೆ. ಬ್ರ್ಯಾಂಡ್ ಬೆಂಗಳೂರಲ್ಲಿ ಹೀಗಾಗಿದೆ. ಎರಡೂ ಕೂಡ ಅಪ್ಗ್ರೇಡ್ ಮಾಡಿದ್ರೆ ಆಯ್ತು. ಹೆಚ್ಚಿನ ಅನುದಾನ ಬಳಸ್ಬೇಡಿ ಬಿಟ್ರೆ ಸರ್ ಇದು ಸರ್ಕಾರದ ಪ್ರಕಾರ ಈ ಬೆನಿಫಿಟ್ ಸರ್ ಈಗ ರಿಯಲ್ ಎಸ್ಟೇಟ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ವಾಟ್ ಇಸ್ ಗವರ್ನಮೆಂಟ್ ಇವನು ರಿಯಲ್ ಎಸ್ಟೇಟ್ ಅದು ಇದು ಆ ಕಡೆ ಹೋಗೋದಿಲ್ಲ. ಈಗ ತಮ್ಮದು ಪ್ರಶ್ನೆ ಈ ಬ್ರ್ಯಾಂಡ್ ಬೆಂಗಳೂರು ಆಗೋದ್ರಿಂದ ಮೌಲ್ಯ ಹೆಚ್ಚಿಗೆ ಆಗ್ತದೆ, ಆಸ್ತಿ ಮೌಲ್ಯಗಳು ವಾಟ್ ಎವರ್ ಮೇ ಬಿ ದಿ ಅಸೆಟ್ಸ್, ಅದು ಅಸೆಟ್ ಜಾಸ್ತಿ ಆಗುತ್ತೆ ಅಂದರೆ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಬೆನಿಫಿಟ್ ಫಾರ್ ಆಲ್ ದೋಸ್ ಹೂ ಆರ್ ಡ್ವೆಲರ್ಸ್ ದೇರ್. Naturally, that criticism itself or the allegation itself proves that our decision is a right decision and favorable to those people who are in Ramnagar district. No, what does the government feel, sir? What would be the benefit that the government feels about changing the name? Yeah, no, it will be satisfying people's emotions also. ಅದೇ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹ ಇದೆ ಅಂತ ಕೇಳ್ತಾರ. ಜನಪ್ರತಿನಿಧಿಗಳ ಅಭಿಪ್ರಾಯ ಸಂಗ್ರಹ ಆಗಿದೆ. ಸಂಕಟ ಅರ್ಥ ಆಗ್ತದೆ ಸರ್. ಏನಂದ್ರೆ ಸಂಕಟ ಆಸೆ ಅಲ್ಲ, ಅವ್ರದ್ದು ರಾಮನಗರ ಆಸ್ತಿ ಕಿಮ್ಮತ್ತು ಜಾಸ್ತಿ ಆದರೆ ರಾಮನಗರದವ್ರಿಗೆಲ್ಲರಿಗೂ ಒಳ್ಳೇದಾದರೆ ಸಂಕಟ ಯಾರಿಗೂ ಆಗಬಾರ್ದಲ್ಲ. ಅಲ್ಲ, ಅದ್ರ ಜನರ ಜೀವನನೂ ದುಬಾರಿ ಆಗ್ತದೆ ಸರ್. ಜೊತೆಗೆ ಈ ಬೆಂಗಳೂರಲ್ಲಿ ಇರೋದಕ್ಕೂ ಅಲ್ಲಿ ವ್ಯತ್ಯಾಸ ನೋಡಿ. ಬೆಂಗಳೂರು ಸುತ್ತಮುತ್ತ ಇರೋ ಭಾಗಗಳು ಮಾಡ್ಬೋದಲ್ಲ ಸರ್? ಬೆಂಗಳೂರು ಸುತ್ತಮುತ್ತ ಇರೋ ಭಾಗಗಳು ಮಾಡ್ಬೋದಲ್ಲ ಅಂದ್ರೆ ರಾಮನಗರ ಒಳ್ಳೆ ಬೇರೆ ಬೇರೆ ಭಾಗಗಳು ಮಾಡ್ಬೋದು. ಎಲ್ಲಿ ಬಿಟ್ಟಿವಿ ನಾವು ರೀ? ಯಾವ್ದು ಬೆಂಗಳೂರು ಬ್ರ್ಯಾಂಡ್ ಆಗಬೇಕಾಗಿದ್ದನ್ನು ತೆಗೆದು ಎಲ್ಲರೂ ಹೋಗಿದ್ದೇವೇನ್ರಿ? ಗದಗ ಬ್ರ್ಯಾಂಡ್ ಆಗಬೇಕು. ಗದಗ ಇಲ್ಲಿ ಗದಗ ಬ್ರ್ಯಾಂಡ್ ಬೆಂಗಳೂರು ಆಗೋದಿಲ್ಲ. ಗದಗ ಬ್ರ್ಯಾಂಡ್ ಆಗುತ್ತೆ, ಹುಬ್ಬಳ್ಳಿ ಧಾರವಾಡ ಬ್ರ್ಯಾಂಡ್ ಆಗುತ್ತೆ. ನೋಡಿ, ನಾವೆಲ್ಲರೂ ಧಾರವಾಡ ಜಿಲ್ಲೆ ಇರಲೇಬೇಕು ಅಂದವರು, ಗದಗ ಜಿಲ್ಲೆ ಆಗಬೇಕಂದವರು, ಹಾವೇರಿ ಜಿಲ್ಲೆ ಆಗಬೇಕು ಅಂತ ಹೋರಾಟ ಮಾಡಿದವರು. ಇವೆಲ್ಲ ದೇ ಆರ್ ಬ್ರ್ಯಾಂಡ್ ಬೈ ದೆಮ್ಸೆಲ್ಸ್. ಗದಗ ಇಸ್ ಅ ಬ್ರ್ಯಾಂಡ್, ಹುಬ್ಳಿ ಇಸ್ ಅ ಬ್ರ್ಯಾಂಡ್, ಹಾವೇರಿ ಇಸ್ ಅ ಬ್ರ್ಯಾಂಡ್. ಅದಕ್ಕೆ ಅವು ನಾವು ಗ್ರೇಟರ್ ಧಾರವಾಡ ಮಾಡಿರಿ, ಗ್ರೇಟರ್ ಹಾವೇರಿ ಮಾಡಿರಿ. ಈಗ ಅಲ್ಲಿ ನೀವು ಇತಿಹಾಸವನ್ನು ಹಾಗೂ ಮಹತ್ವವನ್ನು ಗಮನಿಸುವಂಥ ಸಂದರ್ಭದೊಳಗೆ ಇದು ದೊಡ್ಡದು ಅದು ದೊಡ್ಡದು, ಇದು ಮಹತ್ವದ್ದು ಅದು ಮಹತ್ವದ್ದು ಅಂಥೇಳಿ ಅಲ್ಲೇ ನೀವು ಜಿಜ್ಞಾಸೆಗೆ ಬೀಳ್ತೀರಿ. ಆದರೆ ಇಲ್ಲಿ ಹಂಗಲ್ಲ. ವೆದರ್ ಬ್ಯಾಂಗ್ಳೂರ್ ಇಸ್ ಬಿಗ್ ಬ್ರ್ಯಾಂಡ್ ಆರ್ ರಾಮನಗರ್ ಇಸ್ ಎ ಬಿಗ್ ಬ್ರ್ಯಾಂಡ್ ಅಂತ ಆಗುತ್ತೆ. ರಾಮನಗರಕ್ಕೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಸ್ಥಳಾಂತರ ಮಾಡಬೇಕು ಅಂತ ಡಿಸೈಡ್ ಆಗಿ 2 ದಶಕ ಆಗಿದೆ, ಇನ್ನೂ ಇಂಪ್ಲಿಮೆಂಟ್ ಆಗಲಿಲ್ಲ. ಈಗ ಮತ್ತೆ ಜಿಲ್ಲೆ ಬದಲಾವಣೆಯಿಂದ ಏನ್ ಲಾಭ ಆಗುತ್ತೆ? ಅಲ್ಲ, ನೀವು ಹುಸಿ ಅಭಿವೃದ್ಧಿ ಮೇಲೆ ನಂಬಿಕೆ ಇಡ್ತಾ ಇದ್ದಾರೆ. ಕೃಷಿ ಅಭಿವೃದ್ಧಿ ಪ್ರಶ್ನೆ ಇದೆ. ನೀವು ಬರೀ ಹೆಸರು ಯಾವ ಸರ್ಕಾರ ಬದಲಾವಣೆ ಬ್ರ್ಯಾಂಡ್ ಮಾಡೋದೇ ಇನ್ನೂ ಆಗ್ತಾ ಇಲ್ಲ. ನೀವು ಅದರ ಸೈಜ್ ದೊಡ್ಡ ಇಲ್ಲ ನೋಡಿ, ರಾಜಕೀಯವಾಗಿ ಬ್ಯಾಂಗ್ಳೂರ್ ಬ್ರ್ಯಾಂಡ್ ಆಗಿಲ್ಲ ಅಥವಾ ಅದು ಇದು ಅಂತ ಮಾತಾಡ್ಕೋಬಹುದು.
ಬ್ಯಾಂಗ್ಳೂರ್ ಬ್ರ್ಯಾಂಡ್ ಆಗಿಲ್ಲ ಅಂತೀರಿ? ಸಿ ಇಟ್ ಹ್ಯಾಸ್ ಅಟ್ರಾಕ್ಟೆಡ್ ದಿ ಅಟೆನ್ಷನ್ ಆಫ್ ದಿ ವರ್ಲ್ಡ್. ಓನ್ಲಿ ಐ ಟಿ ಬಿಟಿನೇ ಬಿಟ್ಟರೆ ನಾಟ್ ಓನ್ಲಿ ಐ ಟಿ ಬಿ ಟಿ, ಅದರ್ ಥಿಂಗ್ಸ್ ಆಲ್ಸೋ. ಏನಿದೆ ಏನ್ರಿ, ನೀವೆಲ್ಲಿ ಕುಂತೀರಲ್ಲ ಇದನ್ನ ನೋಡಕ್ಕೆ ಜಗತ್ತಿನಿಂದ ಮಂದಿ ಬರ್ತಾರೆ. ಏನಿದೆ ಅಂತ ಕೇಳಿದ್ರೆ ಹೆಂಗೆ? ಆಗಿತ್ತು, ಈಗ ನಿಮ್ ಸರ್ಕಾರ ಬಂದ್ಮೇಲೆ ಬ್ರಾಂಡ್ ಬೆಂಗಳೂರು ಏನ್ ಮಾಡ್ತೀವಿ ಗುಂಡಿನೂ ಮುಚ್ಚಿಲ್ಲ ಅಂತ ಅದಕ್ಕೆ ಈಗ ವೈಟ್ ಟಾಪ್ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ, ಮಾಡೋಣ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸಬ್ಜೆಕ್ಟ್. ಮೋಟಿವ್ ಏನಿದೆ ಇದು ಚೇಂಜ್ ಮಾಡಿದ್ರೆ ಒನ್ ಲೈನ್ ಸಮರೈಸ್ ಮಾಡ್ಬೇಕಂದ್ರೆ ಗೋಲ್ಸ್ ಏನಿದೆ ಇಲ್ಲ ಮೋಟಿವ್ ಏನಿದೆ? ನೋಡ್ರಿ, ಮೋಟಿವ್ ಬ್ಯಾಂಗ್ಳೂರ್ ಬ್ರ್ಯಾಂಡ್ ಬೇಕು ಅಂತ ಅವ್ರದ್ದು ಅಪೇಕ್ಷೆ ಇದೆ. ಯಾರು ಕೇಳಿ, ಜನರ ಅಪೇಕ್ಷೆ, ಜನಪ್ರತಿನಿಧಿಗಳ ಅಪೇಕ್ಷೆ.